ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಕೊಟ್ಟಿರೋ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಬೆಲ್ ನೋಟಿಫಿಕೇಷನ್ ಕೂಡ ಒತ್ತಿ. ಇನ್ನು ಈ ವ್ಲಾಗ್ ಬಂದು ಅಕ್ಷಯ ತೃತೀಯ ವ್ಲಾಗ್ ಆಗಿರುತ್ತೆ. ಸಾರಿ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಬಳ್ಳಾರಿಯಿಂದ ಮೈಸೂರಿಗೆ ಬಂದುಬಿಟ್ಟಿದ್ದೀನಿ. ಸೊ ನಾನು ಬಳ್ಳಾರಿಯಲ್ಲಿದ್ದಾಗ ಬಸವ ಜಯಂತಿ ಹೇಗೆ ಸೆಲೆಬ್ರೇಟ್ ಆಗಿದೆ ಅಂತ ಅದರ ರಿಲೇಟೆಡ್ ವಿಡಿಯೋ. ನಾನು ಅಕ್ಷಯ ತೃತೀಯ ಇದೆ ಅಂತೇಳಿ ಬಸವದಳಕ್ಕೆ ಹೋಗಿದ್ವಿ. ಬೆಳಗ್ಗೆನೇ ಹೋಗಿದ್ವಿ, ಒಂದು 8 o'clock ಹೋಗಿದ್ವಿ. ಸೊ ಎವ್ರಿ ಇಯರ್ ಹೋಗಿರ್ತೀವಿ ಆ ಪ್ಲೇಸ್ಗೆ. ಇನ್ನು ಈ ಪ್ಲೇಸ್ ಬಂದು ಶಿವಕುಮಾರ್ ಸರ್ ಅವರು ನಾವು ಚಿಕ್ಕವರಿದ್ದಾಗೂ ನಮಗೆ ಟ್ಯೂಷನ್ ಟೀಚ್ ಮಾಡ್ತಾಯಿದ್ರು. ಇನ್ನು ಆಚೆ ಬಂದ ತಕ್ಷಣವೇ ನಮಗೆ ತಿಂಡಿ, ಉಪ್ಪಿಟ್ಟು ಮತ್ತು ಚಟ್ನಿ ಪುಡಿ ಇಟ್ಟಿರ್ತಾರೆ. ಚೆನ್ನಾಗಿತ್ತು ದೇವ್ರ ಪ್ರಸಾದ ಕೂಡ. ಹಾಗೆ ಇನ್ನು ಹೇಳಿದ್ನಲ್ವ, ಈ ಬಸವದಳ ಟ್ರಸ್ಟ್ ಅವರ ಮಗ ಕೂಡ ನನಗೆ ಸ್ಕೂಲ್ ಫ್ರೆಂಡು. ಇನ್ನು ಅಪ್ಪ ಅಮ್ಮ ನಾನು ಇನ್ನು ನನ್ನ ಮಗ ಇನ್ನು 4 ಜನನು ಇನ್ನು ಅಲ್ಲಿ ತಿಂಡಿ ತಿಂದ್ಕೊಂಡು ಎಲ್ಲರ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇನ್ನು ಅಲ್ಲೇ ಇದ್ವಿ. ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದರು ಬ್ರೇಕ್ಫಾಸ್ಟ್ ಎಲ್ಲನೂ. ಇನ್ನು ಈ ಬಸವದಳ ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿತ್ತು, ಈಗ ದೊಡ್ಡದಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ಒಳಗಡೆ ಅಂಡರ್ಗ್ರೌಂಡಲ್ಲಿ ಮಾಡಿದ್ದಾರೆ ಹಾಲ್, ಒಂದು ಧ್ಯಾನ ಮಂದಿರ ಥರ. ಇನ್ನು ಮಧ್ಯಾಹ್ನ ಹೊತ್ತು ಲಂಚ್ಗೆ ರೆಡಿ ಮಾಡ್ತಾಯಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾಯಿದ್ದಾರೆ. ಲಂಚ್ ಕೂಡ ಇರುತ್ತೆ. ಸೊ ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೆ ನನ್ನ ಮಗನಿಗೆ. ಅವನು ಚಿಕ್ಕವನಿದ್ದಾಗ ಬರ್ತಾ ಇದ್ದ, ಈಗ ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನೆ. ಇದೆಲ್ಲ ಅವನಿಗೆ ಚೆನ್ನಾಗಿ ನೆನಪಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ದೇವ್ರ ದರ್ಶನ ಕೂಡ, ಹಾಗೆ ಮೆರವಣಿಗೆ ರೆಡಿ ಮಾಡ್ತಾಯಿದ್ರು. ನೋಡ್ತಾ ಇದ್ದೀರಲ್ವ ನೀವು, ಅಲ್ಲಿ ಆಟೋಗಳೆಲ್ಲ ನಿಂತಿದೆ. ಬೆಳಗ್ಗಿಂದನೂ ತಯಾರಿ ಮಾಡ್ತಾಯಿದ್ದಾರೆ. ಸೊ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಏರಿಯಾ ಪೂರಾ ಮೆರವಣಿಗೆ ಇರ್ತೀವಲ್ವ, ಲೈಕ್ ಸ್ಕೂಲ್ ಅಥವಾ ಟ್ಯೂಷನ್ನು. ಹಳೆ ಆಂಧ್ರಳು ಅಂತ ಕರೀತಾರೆ ಈ ಪ್ಲೇಸ್ನ ಎಲ್ಲನೂ. ಚೆನ್ನಾಗಿತ್ತು, ಅಂದರೆ ತುಂಬ ಡೆವಲಪ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಮನೆಗಳೇನೂ ಇರ್ತಾ ಇರಲಿಲ್ಲ. ನಾನು ಅಮ್ಮ ನೋಡಿ ತುಂಬ ಸರ್ಪ್ರೈಸಿಂಗಾಗಿ ಫೀಲ್ ಆದ್ವಿ. ನಾನು ತುಂಬ ರೇರು ಹಳೆ ಆಂಧ್ರಳ ಕಡೆ ಹೋಗೋದು, ಜಾಸ್ತಿ ಈ ಕಡೆನೇ ಇರ್ತೀನಿ. ಸೊ ಹೋಗಿ ನೋಡಿದಾಗ ತುಂಬ ಖುಷಿ ಆಯಿತು. ಸುಮಾರು ಮನೆಗಳೆಲ್ಲ ಆಗಿದೆ ಇಲ್ಲೆಲ್ಲನೂ. ಇನ್ನು ನಾನು ಅಮ್ಮ ಅದೇ ಡಿಸ್ಕಸ್ ಮಾಡ್ತಾಯಿದ್ವಿ, ಎಷ್ಟು ಡೆವಲಪ್ ಆಗಿದೆ ಅಲ್ಲ ಒಳಗಡೆ ಎಲ್ಲನೂ ಅಂತ. ಬರೀ ಮನೆಗಳೆಲ್ಲ ಕಡೆನೂ. ನಾವು ಚಿಕ್ಕವರಿದ್ದಾಗ ಇದೇ ರೀತಿಯೇ ಸ್ಕೂಲ್ಗೆ ಬರ್ತಾಯಿದ್ವಿ, ಟ್ಯೂಷನ್ಗೆ ಬರ್ತಾಯಿದ್ವಿ. ಇಲ್ಲೆಲ್ಲ ಮನೆಗಳೇ ಇರಲಿಲ್ಲ, ಈಗ ಮನೆಗಳಾಗ್ಬಿಟ್ಟಿದೆ. ಇನ್ನು ಹೋಗ್ತಾ ದಾರಿಯಲ್ಲಿ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಮನೆಗಳು ಕೂಡ ಕಾಣಿಸ್ತಾ ಇತ್ತು, ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು. ಈಗ ಅವ್ರು ಯಾರು ಅಲ್ಲಿ ಇರೋದಿಲ್ಲ, ಯಾಕಂದರೆ ಮದುವೆ ಆಗಿಬಿಟ್ಟು ಬೇರೆ ಊರಿಗೆ ಹೋಗಿರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದಲ್ವ, ಇದೆಲ್ಲನೂ ನಮ್ಮ ಫ್ರೆಂಡ್ ಮನೆಯೇ. ನಮ್ಮ ತಮ್ಮ ಕೂಡ ಅವ್ರ ತಮ್ಮಂಗೆ, ನನ್ನ ಫ್ರೆಂಡ್ ತಮ್ಮಂಗೆ ಫ್ರೆಂಡು. ಇದೆಲ್ಲ ಚೆನ್ನಾಗಿತ್ತು ಗೈಸ್. ಈಗ ಲೈಕ್ ಈಗ ಮುಂಚೆ ಕನ್ಸ್ಟ್ರಕ್ಟ್ ಮಾಡಿರೋ ಹೌಸ್ಗಳೆಲ್ಲ ಹಳೇದಾಗ್ಬಿಟ್ಟಿದೆ. ಈಗ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋ ಹೌಸ್ ಎಲ್ಲ ಹೊಸದಾಗಿದೆ. ಇನ್ನು ನಾನು ಈ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಲ್ವ, ಇದು ನಮ್ಮ ಏರಿಯಾದಲ್ಲಿ ಫಸ್ಟ್ ದೊಡ್ಡ ಬಿಲ್ಡಿಂಗ್ ಆಗಿತ್ತು, ಈಗ ತುಂಬ ಹಳೇದಾಗ್ಬಿಟ್ಟಿದೆ. ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದು ನನ್ನ ಮಗ ಐಸ್ ಕ್ರೀಮ್ ತೆಗೆದಿಟ್ಕೊಂಡಿದ್ದ ತಿನ್ನಬೇಕು ಅಂತ. ಇದು ಮೈಸೂರಲ್ಲಾದರೆ ಇನ್ನೂ ಗೊತ್ತಿಲ್ಲ, ಇದು ಸೇಮ್ ಕಾಸ್ಟ್ ಅಪ್ಪಿ ಮೈಸೂರಲ್ಲಿ ಕೂಡ. ಇಷ್ಟ ಆಯ್ತಾ ನಿನಗೆ? ಯಾವುದದು ಫ್ಲೇವರು? ಸ್ಟ್ರಾಬೆರಿ ಫ್ಲೇವರ್ ಅಂತ. ಯಾವುದು ಕಂಪನಿ ಬ್ರ್ಯಾಂಡ್ ಇರುತ್ತಲ್ಲ? ಇನ್ನು ಇಲ್ಲಿ ಅವನ ಫೇವ್ರೆಟ್ ಫ್ಲೇವರ್ ಸ್ಟ್ರಾಬೆರಿ ಐಸ್ ಕ್ರೀಮ್ ತಿನ್ಕೊಂಡ. ಸೊ ಇನ್ನು ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು, ಲೈಕ್ ರಾತ್ರಿಯಿಂದನೂ ಕರೆಂಟ್ ಇರಲಿಲ್ಲ. ಇನ್ವರ್ಟರ್ ಬಂತು ಸ್ವಲ್ಪ ಹೊತ್ತಿನವರೆಗೂ, ಆಮೇಲೆ ಕರೆಂಟೇ ಫುಲ್ ಹೋಗ್ಬಿಟ್ಟಿತ್ತು, ಮಳೆ ಬಂದಂಗೆ ಆಗ್ಬಿಟ್ಟಿತ್ತು. ಸೊ ಇನ್ನು ಐಸ್ ಕ್ರೀಮ್ ತಿನ್ಕೊಂಡು ಇನ್ನು ಮತ್ತೆ ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು. ನಮ್ಮ ಏರಿಯಾದಲ್ಲಿ ಇರುವಂಥ ಫಂಕ್ಷನ್ನು ಗ್ರಾನೈಟ್ ಓಪನಿಂಗ್ ಇತ್ತು. ಅಂದರೆ ನಮ್ಮ ಏರಿಯಾ ಮೇಯರ್ ಅಂಕಲು ನಮಗೆ ತುಂಬ ಪರಿಚಯ ಇರೋರು. ಸೊ ಅವರು ಗ್ರಾನೈಟ್ ಓಪನ್ ಮಾಡೋ ಫಂಕ್ಷನ್ ಇತ್ತು. ಇನ್ನು ಡೈರೆಕ್ಟಾಗಿ ನಾವಲ್ಲಿ ಹೋಗಿ ಮತ್ತೆ ಅಲ್ಲಿ ಇನ್ನೊಂದ್ಸಲ ತಿಂಡಿ ತಿಂದ್ವಿ. ಅಲ್ಲಿ ಮಂಡಕ್ಕಿ, ಒಗ್ಗರಣೆ ಮತ್ತು ಮಿರ್ಚಿ ಎಲ್ಲ ಮಾಡಿಸಿದ್ರು, ಸಖತ್ತಾಗಿತ್ತು ಅಲ್ಲೂ ಕೂಡ. ಸೊ ಇನ್ನು ಅಲ್ಲಿ ಕೂಡ ಕೆಲವರು ಸಬ್ಸ್ಕ್ರೈಬರ್ಸ್ ಮೀಟ್ ಆದರು. ನನ್ನ ಸಬ್ಸ್ಕ್ರೈಬರ್ಸು ಅಂದರೆ ನಮ್ಮ ತಂಗಿಯಂದರು, ಆಮೇಲೆ ಆಂಟಿರು, ನಮ್ಗೆ ಪರಿಚಯ ಇರೋರು ಎಲ್ಲರೂ ಮಾತಾಡಿಸ್ತಾ ಇದ್ರು. ನಾವು ಫಸ್ಟ್ ದೇವ್ರಿಗೆ ಪೂಜೆ ನಮಸ್ಕಾರ ಮಾಡ್ಬಿಟ್ಟು, ಅಂದರೆ ಪೂಜೆ ಎಲ್ಲ ಮಾಡಿದ್ರು ಫ್ರಂಟಲ್ಲಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಇಲ್ಲಿ ತಿಂಡಿ ತಿಂತಾ ಇದೀವಿ. ಹಾಗೆ ಅವ್ರು ಲಡ್ಡು ಕೂಡ ಕೊಟ್ಟಿದ್ರು. ಸೊ ಒಗ್ಗರಣೆ ಮಿರ್ಚಿ ತಿಂದಾದ್ಮೇಲೆ ಕೇಸರಿ ಬಾತ್ ಕೂಡ ಇಟ್ಟಿದ್ರು.
ಬಟ್ ಲೇಟಾಗಿ ಇಟ್ಟಿದ್ರು, ಸ್ವಲ್ಪ ಜನ ಹೋಗ್ಬಿಟ್ಟಿದ್ರು ಅವ್ರು ಇಡೋಷ್ಟಿಗೆಲ್ಲ. ಇನ್ನ ಇಲ್ಲಿ ಗ್ರಾನೈಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಲ್ವಾ, ಗ್ರಾನೈಟ್ ಶಾಪ್ ಇದೆಲ್ಲಾನು. ಇನ್ನ ಪಪ್ಪನ್ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಚೆನ್ನಾಗೆ ಮಾತಾಡ್ಸಿದ್ರು. ಕೆಲವರು ತುಂಬಾ ವರ್ಷಗಳಾದ್ಮೇಲೆ ನನ್ನ ನೋಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇಷ್ಟು ಚಿಕ್ಕವಳಿದ್ದೆ ಇಷ್ಟು ದೊಡ್ಡಳಾಗ್ಬಿಟ್ಟಿದ್ಯಾ ಅಂತಾನು ಹೇಳ್ತಾ ಇದ್ರು. ಇನ್ನ ಈ ಫಂಕ್ಷನ್ಗೆ ಕೂಡ ನಾವು 4 ಜನನೇ ಹೋಗಿದ್ವಿ. ತಮ್ಮನ್ ವೈಫ್ ಆಮೇಲೆ ಸ್ವಲ್ಪ ಲೇಟ್ ಆಗಿ ಗೆಸ್ಟ್ ಆಗಿ ನಾರಾ ಭರತ್ ರೆಡ್ಡಿ ಸರ್ ನ ಇನ್ವೈಟ್ ಮಾಡಿದ್ರು. ಸೊ ಅವರು ಬೇಗನೆ ಬರ್ತಾರೆ ಅಂತ ಅನ್ಕೊಂಡ್ವಿ, ಬಟ್ ಅವ್ರು ಬಂದಿದ್ದು ಲೇಟ್ ಆಯ್ತು. ಇನ್ನ ಅಲ್ಗೂ ವೇಟ್ ಮಾಡಿದ್ವಿ ಎಷ್ಟೊತ್ತು, ಇರೋಣ ಸ್ವಲ್ಪ ಹೊತ್ತು ಇರೋಣ ಅಂತ. ಸೊ ಇನ್ನು ನಾವು ಅಲ್ಲಿಂದ ಮತ್ತೆ ನಾವು ಬೇರೆ ಮದ್ವೆಗೆ ಹೋಗ್ಬೇಕಾಗಿತ್ತು, ನಮ್ಮ ಪಪ್ಪನ ಫ್ರೆಂಡ್ ಮಗನ್ ಮದ್ವೆಗೆ. ಸೊ ಅವರು ಇನ್ವಿಟೇಷನ್ ಕಳ್ಸಿದ್ರು. ನಾನೇನಾದ್ರು ಎವ್ರಿ ಟೈಮ್ ಬಳ್ಳಾರಿಗೆ ಹೋದಾಗೆಲ್ಲ ಬರೀ ಫಂಕ್ಷನ್ಸೇ ಅಟೆಂಡ್ ಆಗ್ಬಿಡತ್ತೆ, ಮನೇಲಿ ಕಮ್ಮಿ ಟೈಮ್ ಸ್ಪೆಂಡ್ ಮಾಡ್ದಂಗ್ ಇರತ್ತೆ. ಸೊ ಇನ್ನ ವೇಟ್ ಮಾಡ್ತಾ ಇದ್ವಿ, ಇನ್ನ ಬರೋದ್ ಸ್ವಲ್ಪ ಲೇಟ್ ಆಗ್ತಿತ್ತು ಅಂತಾನು ಹೇಳ್ತಾ ಇದ್ರು. ಇನ್ನ ನೆಕ್ಸ್ಟ್ ತಮ್ಮನ್ ವೈಫ್ ಕೂಡ ಬರ್ತಾರೆ. ಇದೆಲ್ಲ ಗ್ರಾನೈಟ್ ಶಾಪ್ ಅಲ್ಲಿ ಒಳಗಡೆ ಮಾಡಿರೋಂತ ಪೂಜೆ ಆಗಿರತ್ತೆ, ಚೆನ್ನಾಗ್ ಮಾಡಿದ್ರು. ಇಲ್ಲಿ ನೋಡ್ತಾ ಇದ್ರಲ್ಲ, ತಮ್ಮನ್ ವೈಫ್ ಬರ್ತಾರೆ. ಹಾಗೆ ಈ ಗ್ರಾನೈಟ್ ಶಾಪ್ ಹೆಸರು ವಿಷ್ಣು ಇನ್ಫ್ರಾ ಅಂತ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ವಿ, ಸ್ವಲ್ಪ ಹೊತ್ತು ಫೋಟೋಸ್ ಕೂಡ ತೆಗಿಸ್ಕೊಂಡ್ವಿ. ಇನ್ನ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ವಿ. ಇನ್ನ ಅದ್ರಲ್ಲಿ ತಮ್ಮನ್ ವೈಫ್ ಮನೆಗೆ ಹೋದ್ರು. ಇನ್ನ ನಾವು 4 ಜನ ಮದ್ವೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಸಿಂಧಿಗೇರಿಗೆ ಹೋಗ್ಬೇಕಾಗಿತ್ತು. ಅದೊಂದು ಹಳ್ಳಿ. ಅಲ್ಲಿ ಒಂದು ಪಪ್ಪ ಹೇಳ್ತಾ ಇದ್ರು, ಲೈಕ್ ಒಂದು ಒಳ್ಳೆ ಸ್ಪೆಷಲ್ ಟೆಂಪಲ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಆ ಸ್ಪೆಷಲ್ ಟೆಂಪಲ್ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಅಂತಾನು ಹೇಳ್ತಾ ಇದ್ರು. ಸೊ ತುಂಬಾ ಖುಷಿಯಾಗಿ ಈಗರಾಗಿ ವೇಟ್ ಮಾಡ್ತಾ ಇದ್ವಿ, ಇನ್ನೇನ್ ದೇವಸ್ಥಾನಕ್ಕೆ ಹೋಗ್ತೀವಿ, ಹಾಗೆ ಮದ್ವೆ ಕೂಡ ನೋಡ್ಕೊಂಡ್ ಬರ್ತೀವಿ ಅಂತ. ಬಟ್ ಹೋಗ್ತಾ ದಾರಿಯಲ್ಲಿ ಫುಲ್ ಬಿಸಿಲಿದೆ ಅಂತ ಹೇಳಿ ದಿಲ್ಖುಷ್ ಲಸ್ಸಿ ಶಾಪ್ ಹತ್ರ ನಿಲ್ಸಿದ್ವಿ. ಇದು ತುಂಬಾ ಫೇಮಸ್ ಆಗಿರೋ ಲಸ್ಸಿ. ನಾನು ಬಳ್ಳಾರಿಗೆ ಹೋದಾಗೆಲ್ಲ ಇಲ್ಲೇ ಜಾಸ್ತಿ ಕುಡಿಯೋದು. ಲೈಕ್ ಸಿಟಿಗೆ ಹೋದಾಗೆಲ್ಲಾನು ಹೋಗ್ತಾ ಬರ್ತಾ ಕುಡ್ಕೋತಾನೆ ಇರ್ತೀನಿ, ತುಂಬಾ ಚೆನ್ನಾಗಿರತ್ತೆ. ಸೊ ಆ ಬಿಸಿಲ್ಗೆ ಇದು ಕುಡಿಬೇಕು ಅಂತಾನೆ ಅನ್ಸುತ್ತೆ. ದಿಲ್ಖುಷ್ ಲಸ್ಸಿ ಆಗಿರ್ಬೋದು, ಮಜ್ಜಿಗೆ, ಐಸ್ ಕ್ರೀಮ್ಸ್, ಮಲಾಯಿ ಇರೋಂತ ಲೈಕ್ ಅದನ್ನೆಲ್ಲಾನು ಚೆನ್ನಾಗಿರತ್ತೆ, ಸಖತ್ತಾಗಿರುತ್ತೆ ಗೈಸ್. ಸೊ ಇನ್ನ ನಾವು 3 ತಗೊಂಡ್ವಿ. ಪರ್ ಗ್ಲಾಸ್ 20 ರೂಪೀಸ್ ಅಂತ, ತುಂಬಾ ಚೆನ್ನಾಗಿರುತ್ತೆ. ಫುಲ್ ಫೇಮಸ್ ಲಸ್ಸಿ ಇದು. ತುಂಬಾ ಇದೆ. ಈ ಬಿಸಿಲಿಗೆ ಕೂಲಾಗಿರೋ ಲಸ್ಸಿ ಕುಡಿದ್ರೆ ಸೂಪರ್ ಆಗಿರುತ್ತೆ. ಲಸ್ಸಿ ಕುಡ್ಕೊಂಡ್ಬಿಟ್ಟು ಇನ್ನೇನ್ ಮದ್ವೆಗೆ ಹೋಗೋಣ ಅನ್ನೋಷ್ಟಿಗೆಲ್ಲ ಹೆವಿ ಬಿಸಿಲು ಬಂದ್ಬಿಟ್ಟಿತ್ತಲ್ವಾ. ಸೊ ಪೇಷನ್ಸ್ ಕೂಡ ಕಮ್ಮಿ ಆಗ್ಬಿಟ್ಟಿತ್ತು. ಹಾಗೆ ಮಾರ್ನಿಂಗ್ ಬೇಗನೆ ಇದ್ದಿದ್ವಿ, ಅವತ್ತಿನ ದಿನ ಅರ್ಲಿ ಮಾರ್ನಿಂಗ್ ಇದ್ದಿದ್ವಿ. ಒಂಥರ ನನ್ ಮಗ ಕೂಡ ತುಂಬಾ ಅಳ್ತಾ ಇದ್ದ, ಮನೆಗೆ ಹೋಗ್ಬೇಡ ಅಂತ. ಸೊ ಮದ್ವೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಮ್ಮ ಮನೆಗೇನೆ ಹೋದ್ವಿ. ಇನ್ಸ್ಟಾಲ್ ಮಾಡ್ಕೊಂಡ್ವಿ ಮನೆಗೆ. ನನ್ ಮೇಲೆ ಬಂದ ತಕ್ಷಣ ನೋಡಿ ನನ್ಗೆ ಆಶ್ಚರ್ಯನೇ ಆಗ್ಬಿಡ್ತು, ಇದೇನಪ್ಪ ಅಂತ. ಇದು ಒಳ್ಳೆ ಆಂಟೆನಾ ಅಥವಾ ರಿಸೀವರ್ ತರ ಇದೆ. ನಿಮ್ಮ ಮನೇಲೂ ಈ ರೀತಿ ಇನ್ಸ್ಟಾಲ್ ಮಾಡ್ತಾರಾ ಜಿಯೋ ಫೈಬರ್ನ? ನಮ್ಮ ಮನೇಲಂತೂ ಈ ರೀತಿ ಇಲ್ಲ. ಮೇ ಬಿ ಈ ರೀತಿ ಎಲ್ಲ ಕನೆಕ್ಷನ್ ಇಲ್ಲ ಅಲ್ಲ ತಕ್ಷಣ ನಮ್ಮೂರಲ್ಲಿ. ಅದೇ ನಮಗೆ ಆಶ್ಚರ್ಯ ಆಯಿತು, ಒಂಥರ ಚೆನ್ನಾಗಿದೆ. ಇನ್ನು ಈ ವ್ಲಾಗು ಈವ್ನಿಂಗೆ ಕಂಟಿನ್ಯೂ ಆಗುತ್ತೆ. ಸೊ ಕರೆಂಟೇ ಬಂದಿರಲ್ಲ ಅವತ್ತಿನ ದಿನ, ಎಲ್ಲನೂ ನಮಗೂ ಇರಿಟೇಷನ್ ಆಗಿಬಿಟ್ಟಿರುತ್ತೆ. ಸೊ ಇನ್ನು ನನ್ನ ಮಗ ಕೂಡ ಆಚೆ ಮೇಲೆ ಆಟಾಡೋಣ, ಟೆರೆಸ್ ಮೇಲೆ ಸ್ವಲ್ಪ ಹೊತ್ತು ಕ್ರಿಕೆಟ್ ಆಟಾಡೋಣ ಅಂತೇಳಿ ನಮ್ಮ ತಮ್ಮನ ಜೊತೆ ಆಟಾಡ್ತಾ ಇದ್ದ ಸ್ವಲ್ಪ ಹೊತ್ತು. ಸೊ ಡಿಫ್ರೆಂಟಾಗಿರೋ ಕ್ರಿಕೆಟ್ ಗೇಮ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಇಲ್ಲಿ ಬ್ಯಾಟೇ ಇರಲಿಲ್ಲ. ಸೊ ಆದರೂ ಅಲ್ಲಿಂದಿರೋ ಕ್ರಿಕೆಟ್ಗಳನ್ನೇ ಹುಡ್ಕೊಂಬಂದು ಬ್ಯಾಟ್ ಥರ ಮಾಡ್ಕೊಂಡು ಒಂದು ಕ್ರಿಯೇಟಿವಿಟಿ ಅಂತಲೇ ಹೇಳ್ಬೋದು, ಡಿಫ್ರೆಂಟಾಗಿ ಆಟ ಆಡ್ತಾ ಇದ್ರು. ಚಿಕ್ಕದಾಗಿದೆ ಬೇಡ, ಆಯ್ತು ತಗೋ, ಈ ತಗೋ ಸದ್ಯಕ್ಕೆ ತಗೋ. ಹಾಂ ಆಯ್ತು ಆಡು. ಆಡ್ಯಾ? ಸ್ವಲ್ಪದಲ್ಲೇ ಮಿಸ್, ವಿಕೆಟ್ ಹೋಗ್ತಾ ಇತ್ತು. ಹಾಂ ರೆಡಿ. ಇಲ್ಲಿ ನಿಮ್ಮ ಪೈಪ್ಗಳನ್ನೆಲ್ಲ ಕಾಲಿಡ್ಬೇಡ. ಅದು ಯಾವುದು ಅಷ್ಟು ಚಿಕ್ಕದು ಸ್ಟಿಕ್ಕು? ಏನು ಚೆನ್ನಾಗಿಲ್ಲ ಕಣೋ ರಘು, ಗಲೀಜಾಗಿದೆ. ಹೇಳಿದ ಮಾತೆ ಕೇಳಲ್ಲ ಅವನು. ಹಾಂ ಐರನ್ ಎಲ್ಲ ರಸ್ಟ್ ಆಗಿದೆ, ಹುಷಾರು, ಚುಚ್ಚಿದ್ರೆ ಭಾಳ ಕಷ್ಟ. ಹಾಂ ಹಂಗೆ. ಕಕ್ಷಾ
ಡ್ಯಾಡಿ ನೀನ್ ಕರ್ಕೊಂಡು ಹೋಗೋದೇ ಇಲ್ಲ. ಓ ಹೊಡೆದ ಕೆಳಗೆ ಹೋದ್ರೆ ಔಟ. ಇದು ಯಾವ್ದು ಔಟ್ ಕಣೋ? ನೀನೇ ನಾನು ರೂಲ್ಸ್ ಇಟ್ಟಿದ್ದು. ಕೆಳಗೆ ಹೋದ್ರೆ ಔಟ. ಪಾಪ ತಾತ ಹೋಯ್ತು ಕೆಳಗೆ ತಗೊಂಡ್ಬರಕ್ಕೆ. ಅದು ಯಾವ್ದು ಇಂಟರ್ನ್ಯಾಷನಲ್ ಬ್ಯಾಟ್ ಇದ್ದಂಗೈತೆ. ಎಲ್ಲ ತಾತ ಡ್ಯಾಡಿ ಸಿಕ್ತಾ ಬಾಲು? ಹಾಂ ಓ ಡ್ಯಾಡಿ ಹಿಂದೆ ಹಾಕು. ಡ್ಯಾಡಿ ನೀ ಈ ಕಡೆ ಬಂದ್ಬಿಡು. ನೀ ಈ ಕಡೆ ಬಾ. ಸುಮ್ಮನೆ ಹಾಕಪ್ಪ, ಹಿಂದೆ ಹಾಕ್ಬಿಡು. ಹೋಗ್ಬಿಡ್ತು ಪಕ್ಕದ ಮನೆಯಲ್ಲಿ. ನನ್ನ ತಮ್ಮ ಫುಲ್ ಸರ್ಕಸ್ ಮಾಡ್ತಾನೆ ತೆಗಿಯೋಕೆ. ಸುಮ್ಮನೆ ಸುಮ್ಮನೆ ಬಿಡ. ಅಯ್ಯೋ ಅದು ಮತ್ತೆ ದೂರ ದೂರ ಹೋಗ್ತದೆ ಬಾಲು. ಫುಲ್ ಡೋರ್ ಲಾಕ್ ಮಾಡಿಬಿಟ್ಟಿದ್ದಾರೆ. ಮದ್ವೆಗೆ ಹೋಗಿದ್ದಾರೆ. ಇವ್ರದ್ದು ಮದ್ವೆ ಇತ್ತು. ಇಂಡಿಯನ್ ಫ್ಲಾಗ್ ಯಾಕೆ ಹಿಂಗಾಯ್ತು ಚೇಂಜ್ ಆಯ್ತು? ಅದ ಕಟ್ಕೆ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡಿ. ಬ್ರೋ ಅದು ತುಂಬಾ ಗಟ್ಟಿ ಇರ್ಬೇಕು ಬ್ರೋ. ಕಟ್ಟಿಗೆ ತೆಳು ಇದೆ. ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಈ ಕಡೆ ಹೊಡೆಯಂಗೆ ಇಲ್ಲ. ನಾ ಅದಕ್ಕೆ ಹೇಳಿದ್ದು ಈ ಕಡೆ ಮತ್ತೆ ಮನೆ ಹಿಂದ್ಗಡೆ ಹೊಡಿಬೇಡ, ಸಿಗಲ್ಲ ಅಂತ. ಬರೀ ಇಲ್ಲೇ ಹೊಡಿಬೇಕು. ಬಂತಾ? ತೆಗಿಬೋದು ಆಚೆ ಈಸಿಯಾಗಿ. ಬಂತನಮ್ಮ, ಹೋಯ್ತು ಬಾಲ್ ಬಂತಲ್ಲ. ಆಚೆ ಹೋಯ್ತಾ? ಅಯ್ಯೋ ಮತ್ತೆ ಅಲ್ಲೊಂದು ಟ್ರಿಕ್ ಇದೆ ಕಣೋ. ಬಂತಾ? ಓಕೆ ಫೈನಲಿ ಯು ಗಾಟ್ ದ ಬಾಲ್. ಕಮ್ ದ ಎಕ್ಸ್ಪೆರಿಮೆಂಟ್ ಬಾಯ್ ಇಸ್ ಹಿಯರ್. ಏಯ್ ಒಂದೇ ಕ್ಯಾಚ್. ವೆರಿ ಗುಡ್ ಕಂದ. ಹೆಂಗೆ? ವೆರಿ ಗುಡ್. ನೀವು ಹೆಂಗೆ? ನಾವು ಅಲ್ಲಿಂದ ಎಸಿದ್ರೆ ಕರೆಕ್ಟ್ ಕ್ಯಾಚ್ ಇಡ್ತೀವಿ. ಅದು ಸಿಂಗಲ್ ಹ್ಯಾಂಡಲ್ಲಿ. ಸೊ ಕ್ಲೌಡಿಯಾಗಿ ಚೆನ್ನಾಗಿದೆ. ಈವ್ನಿಂಗಲ್ಲಿ ಸನ್ಸೆಟ್ ಕೂಡ ಆಯಿತು. ಬಟ್ ಸೊಳ್ಳೆ ಕಾಟ ಈಗಿನಿಂದ ಸ್ಟಾರ್ಟ್ ಆಗುತ್ತೆ. ಸೊಳ್ಳೆ ಸ್ಟಾರ್ಟ್ ಆಗ್ಬಿಡುತ್ತೆ 6 ಆದ ತಕ್ಷಣನೇ. One run. Taksha, enough Taksha. I told you not to run much. ಈವ್ನಿಂಗ್ ಅಲ್ಲಿ ಕತ್ಲಾಗ್ತಾ ಇತ್ತು. ಇನ್ನ ಕತ್ಲಾದ ತಕ್ಷಣನೇ ನಾವು ಒಂದ್ ಮದ್ವೆಗೆ ಹೋಗ್ಬೇಕಾಗಿತ್ತು KRS ಫಂಕ್ಷನ್ ಹಾಲ್ ಅಲ್ಲಿ. ಇನ್ನ ಎಲ್ಲರೂ ರೆಡಿ ಆಗ್ಬಿಟ್ಟು ಇನ್ನ ಮದ್ವೆಗೆ ಹೋದ್ವಿ. ಈ ಮದ್ವೆ ಬಂದು ನಮ್ ಪಪ್ಪನ್ ಡ್ರೈವರ್ ಅಂಕಲು. ತುಂಬಾ ಹಳೆ ಡ್ರೈವರ್. 20 years ಬ್ಯಾಕ್ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ರು. ಸೊ ಆ ಅಂಕಲ್ ಹೆಸರು ಭೀಮಾ ಅಂತ ಕರೀತಾ ಇದ್ರು ನಮ್ಮ ಡ್ಯಾಡಿ. ಸೊ ನಾವು ಅವ್ರನ್ನ ಗುರ್ತಿಡ್ದಿಲ್ಲ, ಬಟ್ ಅವ್ರು ನಮ್ಮನ್ನ ಇನ್ನೂ ಗುರ್ತಿಟ್ಕೊಂಡಿದ್ದಾರೆ ಚೆನ್ನಾಗಿ. ನಾವು ಚಿಕ್ಕವರಿದ್ವಿ, ಸೊ ಮತ್ತಿದ್ವಿ. ಅವ್ರು ಮಾತ್ರ ನಮ್ಮನ್ನ ಚೆನ್ನಾಗಿ ನೆನಪಿಸ್ಕೊಂಡು ಮನೆ ಕರೆಯೋಕ್ಕೆ ಬಂದಿದ್ರು ನಮ್ಮ ಜೊತೆ ಕೂಡ. ಆಮೇಲೆ ಚೆನ್ನಾಗಿತ್ತು ವೆಲ್ಕಮ್ ಫಂಕ್ಷನ್ ಎಲ್ಲಾನು ಚೆನ್ನಾಗಿತ್ತು. ನಾನಿನ್ನ ಸ್ಯಾರಿ ಎಲ್ಲ ಹೊತ್ಕೊಂಡಿದ್ದೆ. ಅಂದ್ರೆ ನೈಟ್ ಟೈಮಲ್ಲಿ ಜನ ಸ್ವಲ್ಪ ಕಮ್ಮಿನೇ ಇದ್ರು, ಜಾಸ್ತಿ ಇರ್ಲಿಲ್ಲ. ಇನ್ನು ನಾವು ಹೋದ ತಕ್ಷಣನೇ ವೆಲ್ಕಮ್ ಫಂಕ್ಷನ್ ಇಟ್ಕೊಂಡಿದ್ರು. ಅಂದ್ರೆ ಇಬ್ರು ಬ್ರೈಡ್ ಅಂಡ್ ಮತ್ತೆ ಗ್ರೂಮ್ ನ ಇಬ್ರು ಹಾಲ್ ಅಲ್ಲಿ ವೆಲ್ಕಮ್ ಮಾಡೋ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಆ ಟೈಮಲ್ಲಿ. ಇವ್ರಿಬ್ರೆ ಬ್ರೈಡ್ ಅಂಡ್ ಗ್ರೂಮು. ಈ ಹುಡ್ಗನೇ ಬಂದಿದ್ದ ನಮ್ಮ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಕೂಡ. ತುಂಬಾ ಹಳೆ ಪರಿಚಯ ಇವ್ರ ದೊಡ್ಡಪ್ಪ, ಅಂದ್ರೆ ಈ ಹುಡ್ಗನ್ ದೊಡ್ಡಪ್ಪ. ನಾವೆಲ್ಲ ಚಿಕ್ಕವರಿದ್ದಾಗಿನಿಂದಾನು ಪರಿಚಯ. ತುಂಬಾ ಆಸೆ ಮಾಡ್ತಾರೆ, ಅಂದ್ರೆ ತುಂಬಾ ಒಳ್ಳೆ ಫ್ಯಾಮಿಲಿ ಅಂತ ತುಂಬಾ ಖುಷಿ ಪಡ್ತಾರೆ. ತುಂಬಾ ವರ್ಷಗಳಾಯ್ತು ನಮ್ಮ ಹತ್ರ ಕೆಲ್ಸ ಬಿಟ್ಬಿಟ್ಟು, ಆದ್ರೂ ಕೂಡ ನಮ್ನ ನೆನ್ಪಿಟ್ಕೊಂಡು ನಮ್ನ ಕರ್ದಿದ್ದಾರೆ ಅಂತ ಅದೇ ರೆಸ್ಪೆಕ್ಟ್ಫುಲ್ ಆಗಿ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಟ್ರು ನಮ್ಗೆ. ಲೈಕ್ ಅವ್ರು ನಮ್ನ ನೆನ್ಪಿಟ್ಕೊಂಡು ಕರ್ದಿದ್ದಾರೆ ಅಂತಾನೆ ನಾವು ಕೂಡ ಮಿಸ್ ಮಾಡದೆ ಹೋದ್ವಿ. ಯಾಕಂದ್ರೆ ಅವತ್ತಿನ ದಿನ ಲೈಕ್ ಬಸವ ಜಯಂತಿ ಅಲ್ವಾ, ಸುಮಾರು ಫಂಕ್ಷನ್ಸ್ ಇತ್ತು. ಅಲ್ಲಿಗೂ ಎಷ್ಟೊಂದು ಫಂಕ್ಷನ್ಸ್ ಮಿಸ್ ಆಯ್ತು. ಬಟ್ ಈ ಫಂಕ್ಷನ್ಗೆ ಹೋಗೋಣ ಅಂತಾನೆ ಬಂದ್ವಿ. ಇನ್ನ ಅವರು
ಬ್ರೈಡ್ ಮತ್ತೆ ಗ್ರೂಮ್ ಲೈಕ್ ಫೋಟೋ ಸೆಷನ್ ನಡೀತಾ ಇತ್ತು. ಇನ್ನ ಸ್ವಲ್ಪ ಲೇಟ್ ಆಗುತ್ತೆ ಸ್ಟೇಜ್ ಮೇಲೆ ಹೋಗೋದಂತ ಹೇಳಿ ಇನ್ನ ಡಿನ್ನರ್ಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲೆಲ್ಲ ನೋಡಿ ಫುಲ್ ನ್ಯಾಚುರಲ್ ಫ್ರೆಶ್ ಆಗಿದೆ ರೋಸಸ್ ಎಲ್ಲ. ಏನಾಗಲ್ಲ ಫುಲ್ ನ್ಯಾಚುರಲ್ ಫ್ಲವರ್ಸ್ ಇಂದ ಡೆಕೋರೇಷನ್ ಎಲ್ಲ ಮಾಡಿದ್ರು. ಚೆನ್ನಾಗಿತ್ತು, ಡೆಕೋರೇಷನ್ ಎಲ್ಲ ಸಖತ್ತಾಗಿತ್ತು. ಲೈಕ್ ಒಂದು ಸೈಡ್ ಇಂದಾನೆ ಡೈನಿಂಗ್ ಹಾಲ್ಗೆ ಎಂಟ್ರಿ ಕೊಟ್ಟಿದ್ರು. ಇಲ್ಲಿ ಏನು ಅಂದ್ರೆ ನಾವು ಎವ್ರಿ ಟೈಮ್ KRS ಫಂಕ್ಷನ್ ಹಾಲ್ಗೆ ಪ್ರತಿ ವರ್ಷ ಹೋಗ್ತಾ ಇರ್ತೀವಿ. ಅಂದ್ರೆ ನಾನು ಆ ಕಡೆ ಹೋದಾಗ, ಇನ್ನ ಪಪ್ಪ ಮಮ್ಮಿ ಅಂತೂ ಸುಮಾರು ಸಲ ಹೋಗ್ತಾರೆ. ಆಲ್ಮೋಸ್ಟ್ ನಮಗೆ ಪರಿಚಯ ಇರೋರೆಲ್ಲರೂ KRS ಅಲ್ಲೇ ಇಟ್ಕೊಂಡಿರ್ತಾರೆ ಫಂಕ್ಷನ್ ನ. ಸೊ ಲಾಸ್ಟ್ ಇಯರ್ ನನ್ನ ಸ್ಕೂಲ್ ಫ್ರೆಂಡ್ ಅವರ ತಮ್ಮನ್ ಮದ್ವೆಗೆ ಹೋಗಿದ್ವಿ. ಸೊ ನನ್ ಮಗ ಹೇಳ್ತಾ ಇದ್ದ, ಅಮ್ಮ ಈ ಸಲ ಕೂಡ ಬಫೆಟ್, ಆಲ್ಮೋಸ್ಟ್ ಎವ್ರಿ ಟೈಮ್ KRS ಅಲ್ಲಿ ಬಫೆಟ್ ಸಿಸ್ಟಮ್ ಇಟ್ಟಿರ್ತಾರೆ. ಸೊ ಇನ್ನು ನನ್ ಮಗನ್ಗೆ ಹೇಳಿ ಕರ್ಕೊಂಡು ಹೋಗಿದ್ದೆ, ಬಫೆಟ್ ಇರಲ್ಲ, ಟೇಬಲ್ ಅಲ್ಲಿ ಕುತ್ಕೊಂಡು ಊಟ ಮಾಡೋದು ಚೆನ್ನಾಗಿರತ್ತೆ ಕಣೋ ಅಂತ. ಸೊ ಅಲ್ಲಿ ಬಂದ ತಕ್ಷಣ ಅಮ್ಮ ನೀನ್ ಹೇಳ್ದಂಗೆ ಮಾಡಿದ್ರಲ್ವಾ ಅಂತ ಹೇಳಿ ಅವ್ನ್ ಖುಷಿ ಪಟ್ಬಿಟ್ಟ. ಇನ್ನ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ತುಂಬಾ ಡಿಫ್ರೆಂಟ್ ವೆರೈಟೀಸ್ ಕೂಡ ಇಟ್ಟಿದ್ರು ನೈಟ್ ಡಿನ್ನರ್ಗೆ. ಇನ್ನು ನನ್ ಮಗನ್ಗಂತೂ ಈ ಐಟಮ್ಸ್ ಅಲ್ಲಿ ಎಲ್ಲದಕ್ಕೂ ಮೀರಿ ವಾಂಗಿಬಾತ್ ಅಂತೂ ತುಂಬಾ ಇಷ್ಟ ಆಯ್ತು. ಸೊ ಅದನ್ನೊಂದು ಇನ್ನೊಂದ್ ಸ್ವಲ್ಪ ಹಾಕ್ಸ್ಕೊಂಡು ತಿನ್ಕೊಂಡ. ಸೊ ಫುಡ್ ಎಲ್ಲ ಸಖತ್ತಾಗಿತ್ತು ಗೈಸ್. Been too long now. I think that I'm on. I second guess you, I second guess me, I second guess them. Don't second guess me. Live in the moment, 'cause we are so free. And in this moment, life is like a dream. Live in the moment, 'cause we are so free. And in this moment, life is like a dream. So come a little closer, but don't hold your breath. ನಾವು ಊಟ ಎಲ್ಲ ಮುಗಿಸ್ಕೊಂಡು ಇನ್ನ ಸ್ಟೇಜ್ ಮೇಲೆ ಫೋಟೋ ಕೂಡ ತೆಗಿಸ್ಕೊಂಡ್ವಿ. ಇನ್ನ ಫೋಟೋ ತೆಗಿಸ್ಕೊಂಡು ಹಾಗೆ ಭೀಮಾ ಅಂಕಲ್ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡಿ, ಹುಡ್ಗನ್ ಜೊತೆ ಕೂಡ ಸ್ವಲ್ಪ ಹೊತ್ತು ಮಾತಾಡಿ ಸ್ಟೇಜ್ ಇಳಿದ್ವಿ. ಊಟ ಎಲ್ಲ ಸಖತ್ತಾಗಿತ್ತು. ಇನ್ನು ಅಲ್ಲಿ ಕುತ್ಕೊಂಡಾಗ ಇನ್ನ ಮನೆಗೆ ಹೊರಡೋಣ ಅಂತ ಅನ್ಕೊಂಡ್ವಿ. ಆದ್ರೆ ಇಲ್ಲಿ ಅವರು ಫೋಟೋ ಶೂಟ್ ಮಾಡಿಸಿದ್ರು, ಕ್ರಿಯೇಟಿವ್ ಆಗಿ ಫೋಟೋ ಶೂಟ್ ಮಾಡಿಸಿದ್ರು, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಸಖತ್ತಾಗಿತ್ತು. ಹಾಗೆ ಇವರು ಕುರುಬರ್ ಸ್ಟೈಲ್ ಅಲ್ಲಿ, ಕುರುಬರು ಹೇಗೆ ಬದುಕ್ತಾ ಇದ್ರು, ಕಾಡಲ್ಲಿ ಹೇಗಿದ್ರು, ಕುರುಬನ ರಾಣಿ ಅಂತ ಒಂದ್ ಸಾಂಗ್ ಹಾಕ್ಬಿಟ್ಟು ಕನ್ನಡದಲ್ಲಿ ಸಖತ್ತಾಗಿ ಮಾಡಿದ್ರು. ಅದಂತೂ ಸಖತ್ತಾಗಿ ಇಷ್ಟ ಆಯ್ತು. ಅಂದ್ರೆ ಡಿಫ್ರೆಂಟ್ ಅನಿಸ್ತು ಆ ಫೋಟೋ ಶೂಟ್ ಮಾತ್ರ ಚೆನ್ನಾಗಿತ್ತು. ಇನ್ನು ನಾನು ನಮ್ಮ ತಮ್ಮ ಕೂಡ ಮಾತಾಡ್ತಾ ಇದ್ವಿ, ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದಾರಲ್ವಾ ಫೋಟೋ ಶೂಟ್ ಎಲ್ಲಾನು ಅಂತ. ಅಂದ್ರೆ ಹೇಗೆ ಕುರಿಗಳನ್ನ ಸಾಕ್ತಾ ಇದ್ರು, ಆಮೇಲೆ ಸುಮಾರು ಕುರಿಗಳು, ಆಮೇಲೆ ಹಟ್ಟಲ್ಲಿ ಇರೋದು, ಊಟ ಮಾಡ್ತಾ ಇರೋದು, ರೊಟ್ಟಿ ಪಲ್ಯ, ಇದನ್ನೆಲ್ಲಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ರು. ಸೊ ಅದನ್ನೆಲ್ಲ ನಾನು ಶೂಟ್ ಮಾಡ್ಲಿಲ್ಲ. ಇನ್ನ ಈ ಕಡೆ ಬಂದ್ರೆ ಸೆಲ್ಫಿ ಪಾಯಿಂಟ್ ಬರುತ್ತೆ. ಇನ್ನ ಈ ಪ್ಲೇಸ್ ಅಲ್ಲಿ ಮಾರ್ನಿಂಗ್ ಅಲ್ಲಿ ಫ್ರೂಟ್ಸ್, ಸಲಾಡ್ಸ್ ಅಂತವೆಲ್ಲ ಇಟ್ಟಿರ್ತಾರೆ. ಇನ್ನು ಅಲ್ಲಿ ಸೆಲ್ಫಿ ಪಾಯಿಂಟ್ ಹತ್ರ ಹೋಗಿ ಫೋಟೋಸ್ ತೆಗೆಸ್ಕೊಂಡು ನಮ್ಮ ಮನೆಗೆ ಹೊರಟ್ವಿ. ಸೊ ಮನೆಗೆ ಹೋಗೋಷ್ಟಕ್ಕೆಲ್ಲ 11:30 ಆಗ್ಬಿಟ್ಟಿತ್ತು. ಸೊ ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ. ಸೊ ಫಾಲೋ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ the video. Bye. See you in the next video.